ಈಗಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ರು ಬಿಜೆಪಿ ಮೇಲೆ ಪ್ರೀತಿನಾ ಅಂತ ಪಾರ್ಟಿ ಇಂಟ್ರೊಡಕ್ಷನ್ ಮಾಡಿ ಪ್ರಚಾರ ಮಾಡುವಂತ ಕೆಲಸ ನಾವೆಲ್ಲ ಮಾಡಿದ್ದೇವೆ ಬೇಸಿಕ್ಕಾಗಿ ಅಂಥದ್ದನ್ನ ಇವತ್ತಿನವ್ರು ಹಾಳು ಮಾಡ್ತಾ ಇದ್ರಲ್ಲ ಅಂತ. ನಿಮ್ಮ ಜೀವನದಲ್ಲಿ ಯಾವ ತರದ ಮಹತ್ವದ ಪಾತ್ರ ವಹಿಸುತ್ತೆ RSS? ನೋಡಿ, ಕೆಲವು ಪ್ಲಸ್ ಮೈನಸ್ ಎಲ್ಲ ಪಾಯಿಂಟ್ಸ್ ಇದಾವೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದು? 15-20 ಸ್ಥಾನ ಗೆಲ್ಲುವಂತ ವಿಶ್ವಾಸ ನನಗೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ಫ್ಯಾಕ್ಟ್ ಸರ್, ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಬಿಜೆಪಿ ಅವರಿಗೆ ಸಲಹೆಯನ್ನ ಕೊಡುವಂತಹ ಕೆಲಸಗಳಾಗುತ್ತೆ. ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲಿ ಆ ಥರದ್ದು ಒಂದಷ್ಟು ಪ್ರಸಂಗಗಳು ಕೂಡ ಇದೆ. ನಿಮ್ಮಲ್ಲಿರುವಂತಹ ನಾಯಕತ್ವದ ಕೊರತೆ ಆಗಿರ್ಬೋದು, ಬಿಜೆಪಿಯಲ್ಲಿರುವಂತಹ ನಾಯಕತ್ವದ ಕೊರತೆ ಬಗ್ಗೆ ಮಾತಾಡ್ತೀರಿ, ಇದನ್ನ ಸರಿ ಮಾಡ್ಕೊಳ್ಳಿ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಈಗಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ರು ಬಿಜೆಪಿ ಮೇಲೆ ಪ್ರೀತಿನಾ ಅಂತ? ಪ್ರೀತಿ ಅಂತಲ್ಲ ನೋಡ್ರಿ, 30 ವರ್ಷದಿಂದ ಅಲ್ಲಿ ಪಾರ್ಟಿ ಕಟ್ಟಿ ಬೆಳೆಸಿದಂತ ಅದು ಒಂದು ಇದೆ, ನಮ್ಮ ದೇಹದಲ್ಲಿದೆ, ನಮ್ಮ ರಕ್ತದಲ್ಲಿದೆ. ಕರೆಕ್ಟ್. ಹಿಂಗಾಗಿ ಪಾರ್ಟಿ ಹಾಳು ಆಗ್ತದಲ್ಲ ಅಂತ ಒಂದು ಕಳ್ಕಳಿ. ಕರೆಕ್ಟ್. ನಾವೇ ಕಟ್ಟಿ ಬೆಳೆಸಿದ್ವಿ. ನಾವು ಮುಂದೆ ನಮ್ಮ ಕಣ್ಣು ಮುಂದೆ ಬಿಜೆಪಿ ಹಾಳಾಗ್ತದಲ್ರಪ್ಪ, ಕೆಲವು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ಹಾಳಾಗ್ತದ ಅನ್ನೋದ ಕಳ್ಕಳಿ ಅಷ್ಟೇ, ಓಕೆ, ಬೇರೆ ಏನಿಲ್ಲ. ಆ ಶ್ರಮ ಸರ್, ಬಿಜೆಪಿಯನ್ನ ಕಟ್ಟಬೇಕು ಅನ್ನುವಂತಹ ಆ ತುಡಿತಾ ಇತ್ತಲ್ಲ. ಯಾಕೆಂತಂದ್ರೆ ಇನ್ಫ್ಯಾಕ್ಟ್ ನನಗೆ ಈಶ್ವರಪ್ಪ ಅವರು ಕೂಡ ಹೇಳ್ತಾ ಇದ್ರು, ಸೈಕಲ್ ಹತ್ಕೊಂಡು ಹೋಗ್ತಾ ಇದ್ವಿ, ಬಾವುಟ ಹಿಡಿದು ಅಲ್ಲೆಲ್ಲೋ ಹೋರಾಟ ಎಲ್ಲ ಮಾಡ್ತಾ ಇದ್ವಿ. ಕರೆಕ್ಟ್ ರೀ. ಈಗ ನಾನಾದ್ರೂ 94 ಫಸ್ಟ್ ಇಲೆಕ್ಷನ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಪಾರ್ಟಿ ಕಟ್ಟಲಿಕ್ಕೆ ಸಂಘಟನೆ ಮಾಡ್ಲಿಕ್ಕೆ ಹೋದಾಗ ಸೈಕಲ್ ಮೇಲೆ, 2 ವೀಲರ್ ಮೇಲೆ, ಸ್ಕೂಟರ್ ಮೇಲೆ ಹಳ್ಳಿ ಅಡ್ಡಾಡಿದೆ ನಾನು. ಎಲ್ಲಿ ಗ್ರಾಮ ಪಂಚಾಯತಿ ಇಲೆಕ್ಷನ್, ಜಡ್ಪಿ ಇಲೆಕ್ಷನ್, ತಾಲೂಕ್ ಪಂಚಾಯತ್ ಇಲೆಕ್ಷನ್ದಲ್ಲಿ ಜಿಲ್ಲಾ ತಾಲೂಕು ವೈಸ್ ಅಡ್ಡಾಡಿದೆ ನಾನು, ಪ್ರವಾಸ ಮಾಡಿದ್ದೇನೆ ಅಲ್ಲಿ ಅಭ್ಯರ್ಥಿಗಳು ಗೆಲ್ಸ್ಲಿಕ್ಕೆ. ಎಷ್ಟೋ ಸಂದರ್ಭದಲ್ಲಿ ಲೋಕಲ್ ಬಾಡೀಸ್ ಇಲೆಕ್ಷನ್ ನಮ್ಮ ಭಾಗದಲ್ಲಿ MLC ಇಲೆಕ್ಷನ್ ಬರ್ತಾವ, ಲೋಕಲ್ ಬಾಡೀಸ್ ಗ್ರಾಮ ಪಂಚಾಯತ್ ಸದಸ್ಯರು ಓಟ್ ಹಾಕ್ಬೇಕು. ಹೌದು, ನಮ್ಗೆ ಅಭ್ಯರ್ಥಿ ಸಿಗ್ತಾ ಇರಲಿಲ್ಲ. ಅವಾಗ XYZ ಯಾರೋ ಒಬ್ಬನ ಕರ್ಕೊಂಡ್ಬಂದು ನಿಲ್ಲಿಸಿ, ಅವ್ರಿಗೆ ಗೊತ್ತಿದೆ ನಾವು ಗೆಲ್ಲುವುದಿಲ್ಲ ಅಂತ ಹೇಳಿ, ಸ್ವಲ್ಪ ಹಣ ಇದ್ದವ್ರು ಕರ್ಕೊಂಡ್ಬಂದು ನಿಲ್ಲಿಸಿ, ಖರ್ಚು ಮಾಡ್ಲಿಕ್ಕೆ ಆದ್ರೂ ಬೇಕಲ್ಲ ಮಿನಿಮಮ್, ನಿಲ್ಲಿಸಿ ಓಡಾಡಿ ಮಾಡಿಸಿದ್ವಿ. ಯಾಕೆ ಮಾಡಿಸಿದೆ? ಓಕೆ, ಆ ಗ್ರಾಮ ಪಂಚಾಯತಿ ಮಟ್ಟದ ಲೆವೆಲ್ವರೆಗೆ ಅಲ್ಲಿ ಸದಸ್ಯರವರೆಗೆ ಬಿಜೆಪಿ ಅನ್ನುವಂತ ಇಂಟ್ರೊಡಕ್ಷನ್ ಮಾಡ್ಬೇಕಲ್ಲ. ಒಂದ್ಸಲ ಹಂಗ ಒಬ್ಬರು ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಗೆ 600 ಓಟ್ ಬಂದು ನಮಗೆ. ಓಕೆ, ಹಂಗೆ ಪಾರ್ಟಿ ಇಂಟ್ರೊಡಕ್ಷನ್ ಮಾಡಿ ಪ್ರಚಾರ ಮಾಡುವಂತ ಕೆಲಸ ನಾವೆಲ್ಲ ಮಾಡಿದ್ದೇವೆ ಬೇಸಿಕ್ಕಾಗಿ. ಅಂಥದ್ದನ್ನ ಇವತ್ತಿನವ್ರು ಹಾಳು ಮಾಡ್ತಾ ಇದ್ರಲ್ಲ ಅಂತ. ಓಕೆ ಸರ್, ಪಕ್ಷ ಬಿಟ್ಟು ಬಂದರೂ ಕೂಡ ಆ ಒಡನಾಟ ಏನಿರುತ್ತೆ ಅದನ್ನ ಯಾರಿಂದಲೂ ಕೂಡ ಅಳಸ ಹಾಕೋದಕ್ಕೆ ಸಾಧ್ಯ ಅಲ್ಲ. ಒಡನಾಟ ಅನ್ನೋದಕ್ಕಿಂತ ಇವತ್ತು ಅಲ್ಲಿ ಕೆಲವೊಂದು ವೈಯಕ್ತಿಕ ಸಂಬಂಧಗಳಿದಾವೆ. ಇವತ್ತು ಎಷ್ಟೋ ಜನ ಭೇಟಿ ಆಗ್ತಾರೆ, ಅಲ್ಲಿದ್ದಂಥವ್ರು XMLA ಭೇಟಿ ಆಗ್ತಾರೆ, MLA ಭೇಟಿ ಆಗ್ತಾರೆ. ಮತ್ತೆ ಎಷ್ಟೋ ಜನ ಬಂದು, ಇಲ್ರಿ ನಿಮ್ಗೆ ಅನ್ಯಾಯ ಮಾಡಿದ್ರು, ನಿಮ್ಮಂತ ಲೀಡರ್ಗೆ ನೀವು ಪಾರ್ಟಿ ಕಟ್ಟಿ ಬೆಳೆಸಿದ್ರಿ, ನಮ್ಮನ್ನು ಬೆಳೆಸಿದ್ರಿ, ನಾವು ಅನಿವಾರ್ಯವಾಗಿ ಬಿಜೆಪಿಲಿ ಇದ್ದೇವೆ ಈಗ, ಆದ್ರೆ ನೀವು ಬಿಜೆಪಿಲಿ ಇಲ್ಲ ಅನ್ನುವಂಥದ್ದು ಬೇಜಾರಾಗಿದೆ, ನಿಮ್ಮಂಥವ್ರು ಟಿಕೆಟ್ ತಪ್ಪಿಸಿದ್ರೆ ದೊಡ್ಡ ಅಪರಾಧ, ಹಿಂಗ್ಯಾಕೆ ಮಾಡಿದ್ರು ಅನ್ನುವಂಥದ್ದು ಇವತ್ತು ಎಲ್ಲೇ ನಮಗೆ ಭೇಟಿ ಆದ್ರೆ, ಪ್ರತಿಯೊಂದು ಜಿಲ್ಲೆಗೆ ಹೋಗಿರ್ತೇನೆ ನಾನು. ಹೋದಾಗ ಬಂದು ವೈಯಕ್ತಿಕವಾಗಿ ಭೇಟಿಯಾಗಿ ಅದು ನನ್ನ ಜೊತೆ ಒಂದು ಹೃದಯದ ಮಾತುಗಳನ್ನ ಹಂಚ್ಕೊಂಡು ಹೋಗ್ತಾರೆ. ಇವತ್ತಿದೆ, ಇವತ್ತು ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗಿರ ಅಂತ ಹೇಳಿ ಆ ವೈಯಕ್ತಿಕ ಸಂಬಂಧಗಳು ಬಿಟ್ಟಿಲ್ಲ ಎಷ್ಟೋ ಜನ. ಹೌದು ಸರ್, RSS ಬಗ್ಗೆ ಮಾತಾಡಲೇಬೇಕು. ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಕ್ಕಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂತಹದ್ದನ್ನ ಕಲಿಸಿಕೊಡುವಂತಹ ಒಂದು ಅದ್ಭುತವಾದಂತಹ ವೇದಿಕೆ RSS. ನಿಮ್ಮ ಜೀವನದಲ್ಲಿ ಯಾವ ತರದ ಮಹತ್ವದ ಪಾತ್ರ ವಹಿಸುತ್ತೆ RSS? ನೋಡಿ, ಸಂಘದ ಜೊತೆ ಸಂಪರ್ಕ ಇತ್ತು, ಅವ್ರ ಡಿಸಿಪ್ಲಿನ್ ಬಗ್ಗೆ ಇದೆ, ಎಲ್ಲ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗ ಕೆಲವು ಪ್ಲಸ್ ಮೈನಸ್ ಎಲ್ಲ ಪಾಯಿಂಟ್ಸ್ ಇದಾವೆ. ಸುಮ್ಮನೆ ಅವರು, ಯಾಕಂದ್ರೆ ರಾಜಕಾರಣದಾಗ ಅವರು ಡೈರೆಕ್ಟ್ ಬಿಡುದಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ಯಾಕೆ ನಾ ಕಮೆಂಟ್ ಮಾಡಬೇಕು? ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ನಾಯಕತ್ವದ ಗುಣವನ್ನ ಬೆಳೆಸುವಂತಹ, ನೋಡ್ರಿ, ನಾಯಕತ್ವ ಗುಣವನ್ನ ನಾ ಹೇಳ್ತಿಲ್ರಿ, ನಾನು ಹೇಳಿದಿಲ್ಲ. ನಾನು ಅಡ್ವೊಕೇಟ್ ಇದ್ದಾಗ ಮತ್ತು ಕಾಲೇಜ್ ಟೈಮ್ದಲ್ಲಿ ಅವತ್ತೇ ಕೆಲವೊಂದು ಗುರುಗಳು ಇರುವುದು, ಮತ್ತೊಂದು ಅಡ್ವೊಕೇಟ್ ಅನ್ನುವಂಥದ್ದು ಪ್ರೊಫೆಷನ್ ಇದೆಯಲ್ಲ, ನನ್ನ ನಾಯಕತ್ವ ಅದರಿಂದ ಬೆಳ್ಕೊಂಡು ಬಂದಿದ್ದ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿದ್ದೆ, ಆವಾಗಲಿಂದ ನಾಯಕತ್ವ ಗುಣ ಬೆಳ್ಕೊಂಡು ಬಂದದ. ಓಕೆ ಸರಿ, ಇನ್ಫ್ಯಾಕ್ಟ್ ಈ ಪ್ರಶ್ನೆ ಕೇಳಲೇಬೇಕು. ಯಡಿಯೂರಪ್ಪ ಅವರು ಮತ್ತು ಈಶ್ವರಪ್ಪ ಅವರು ನೀವು ಫಾರ್ ದ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಏನು ಲೈಕ್ ಡಿಸ್ಕಸ್ ಮಾಡಿರುವಂಥ ವಿಚಾರಗಳು, ಅಥವಾ ಅವತ್ತು 1 by 2 ಕಾಫಿ ಟೀಯಲ್ಲಿ ಕೂತ್ಕೊಂಡು ಮಾತಾಡಿರುವಂಥದ್ದು? ಅವಾಗೆಲ್ಲರೂ ನಾವು ಚಿಂತನೆ ಮಾಡೋದು, ಪಾರ್ಟಿ ಹೆಂಗ್ ಕಟ್ಟಬೇಕು, ಅಧಿಕಾರಕ್ಕೆ ಹೆಂಗ್ ತರಬೇಕು, ಸಂಘಟನೆ ಹೆಂಗ್ ಮಾಡಬೇಕು, ಯಾವ ಏರಿಯಾದಲ್ಲಿ ನಮ್ದು ಮೈನಸ್ ಇದೆ, ಎಲ್ಲಿ ಸಂಘಟನೆ ಹೆಚ್ಚಿಗೆ ಮಾಡಬೇಕು, ಎಷ್ಟು ಓಡಾಡಬೇಕು, ಈ ಚಿಂತನೆಗಳನ್ನ ನಾವು ಮಾಡ್ತಿದ್ವಿ. ಆ ದಿನಗಳನ್ನು ನೆನ್ಪು ಮಾಡ್ಕೋಬಹುದಾ ಸರ್? ಲೈಕ್ ಇಲ್ಲ, ಅವು ಏನಾಗಿದೆ ಮಾಡಿದ್ವಿ, ಏನಾಗಿದೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದೇವೆ ಆ ಸಂದರ್ಭದಲ್ಲಿ.
ಒಂದು ಪಕ್ಷದ ಬೆಳವಣಿಗೆ ಸಲುವಾಗಿ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಎಲ್ಲರೂ ಅದನ್ನು ಮಾಡಿದ್ದೀವಿ. ಓಕೆ, ಈಗಲೂ ಸಿಕ್ಕಾಗ ಸರ್ ಯಡಿಯೂರಪ್ಪ ಅವರು ಈಗ ನಾನು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆದಮೇಲೆ ವೈಯಕ್ತಿಕವಾಗಿ ಎಲ್ಲಿನೂ ಸಿಕ್ಕಿಲ್ಲ. ವೈಯಕ್ತಿಕವಾಗಿ ಅವರು ಯಾರೂ ನಂಗೆ ಸಿಕ್ಕಿಲ್ಲ. ಸರ್, ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಇವತ್ತಿನ ವಾತಾವರಣ ನೋಡಿದಾಗ ಮತ್ತು ಬಿಜೆಪಿಯ ಇಷ್ಟೊಂದು ದುರ್ಬಲತೆಯನ್ನು ನಾನು ನೋಡಿದಾಗ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಳೆದ 2-3 ತಿಂಗಳಿಂದ ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ 5 ಗ್ಯಾರಂಟಿಗಳ ಅನುಷ್ಠಾನ ಏನಿದೆ, ಜನಸಾಮಾನ್ಯರ ಜೊತೆಗೆ ಸ್ಪಂದನ ಮಾಡಿದ್ದಿರಬಹುದು, ಒಳ್ಳೆ ಸರ್ಕಾರ ಕೊಟ್ಟಿದ್ದಿರಬಹುದು, ಜನಪರವಾದಂಥ ಕೆಲಸ ಕಾರ್ಯಗಳು, ಅದರಿಂದ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಿನಿಮಮ್ 12ರಿಂದ 15 ಸ್ಥಾನ ಪಡ್ಕೊಂತದೆ. ಆ ವಿಶ್ವಾಸ ನನಗಿದೆ. ಮತ್ತು ಅವತ್ತಿನ ಒಂದು ವಾತಾವರಣ ಮೇಲೆ, ರಾಜಕೀಯ ಒಂದು ಸ್ಥಿತಿಗತಿ ಮೇಲೆ 20 ಸ್ಥಾನದವರೆಗೂ ಗೆಲ್ಲಲಿಕ್ಕೆ ಸಾಧ್ಯತೆ. ಓಕೆ, ಹೀಗಾಗಿ 15ರಿಂದ 20 ಸ್ಥಾನ ಗೆಲ್ಲುವಂಥ ವಿಶ್ವಾಸ ನನಗೆ. ಓಕೆ ಸರ್, ಲಾಸ್ಟ್ ಒಂದಷ್ಟು ಹೆಸರುಗಳಿದೆ. ಅವರ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಲೈಕ್ ಮೈಂಡಿಗೆ ಥಟ್ ಅಂತ ಬರೋದು ಏನು ಅನ್ನುವಂಥದ್ದು? BS ಯಡಿಯೂರಪ್ಪ ಅವರು ಅಲ್ಲ, ಹೋರಾಟದ ಹಿಂದೆ ಬಂದಂಥವ್ರು, ಹೋರಾಟಗಾರರು. ಸದಾನಂದ ಗೌಡರು ಒಂದು ಆತ್ಮೀಯವಾದಂಥ ಒಂದು ಫ್ರೆಂಡ್ಶಿಪ್ ಇತ್ತು ಅವ್ರು ಕೂಡ, ಒಂದು ಆತ್ಮೀಯ ಸಂಬಂಧ ಮತ್ತು ನಮ್ಮ ಎಲ್ಲದ ಸುಖ ದುಃಖಗಳನ್ನ ಹಂಚಿಕೊಳ್ಳುವಂಥ ಒಂದು ವ್ಯಕ್ತಿತ್ವ. ನರೇಂದ್ರ ಮೋದಿ ಅವರು ಒಳ್ಳೆಯ ಒಂದು ನಾಯಕತ್ವ ಇರುವಂಥ ವ್ಯಕ್ತಿ. ಅಮಿತ್ ಶಾ ಒಂದಿಷ್ಟು ಜಾಣ್ಮೆ ಇರುವಂಥ ವ್ಯಕ್ತಿ. ಸಿದ್ದರಾಮಯ್ಯ ಅವರು ಸರ್, ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿತ್ವ ಮತ್ತು ಹೋರಾಟದಿಂದ ರಾಜಕಾರಣದಲ್ಲಿ ಬಂದು ಇವತ್ತು ತಾವೇನು ಮಾಡಬೇಕು ಅದನ್ನು ಸಾಧನೆ ಮಾಡಿದಂಥ ವ್ಯಕ್ತಿ. DK ಶಿವಕುಮಾರ್ ಅವರು ಇವತ್ತು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಅಂದ 100% ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ವ್ಯಕ್ತಿ DK ಶಿವಕುಮಾರ್. ರಮೇಶ್ ಜಾರಕಿಹೊಳಿ ಸರ್, ರಮೇಶ್ ಜಾರಕಿಹೊಳಿ ಇವತ್ತು ಸಾಕಷ್ಟು ತಂತ್ರಗಳನ್ನು ಹೆಣೆಯುವಂಥ ವ್ಯಕ್ತಿ ಮತ್ತು ಒಂದಿಷ್ಟು ಕ್ಯಾಲ್ಕುಲೇಷನ್ ಮಾಡುವಂಥ ವ್ಯಕ್ತಿ. ಒಂದು ಗೆಳೆತನ ಇದ್ದಾಗ ಗೆಳೆತನವನ್ನು ನಂಬಿದಂಥ ವ್ಯಕ್ತಿ. ವಿಜಯೇಂದ್ರ ಅವರು ಸರ್, ವಿಜಯೇಂದ್ರ ಇವತ್ತು ಯುವ ನಾಯಕನಾಗಿ ಇನ್ನೂ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗಿದೆ. ಈಗ ತಕ್ಷಣವೇ ಅವ್ರ ಸಾಮರ್ಥ್ಯ ಏನು ಅನ್ನುವಂಥದ್ದು ತಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ.